ಶನಿವಾರ ಮಧ್ಯಾಹ್ನ ಲಂಚಿಗೆ ಅಂತೇಳಿ ಎಗ್ ರೋಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮನೆಯಲ್ಲೇ ಪರೋಟ ಮಾಡ್ಕೊಳ್ಳೋಣ ಅಂತ ಮೈದಾ ಹಿಟ್ಟಿಗೆ ಉಪ್ಪು ಸಕ್ಕರೆ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಸಾಫ್ಟಾಗಿ ಬರೋ ಥರ ಅದನ್ನು ಕಲಿಸ್ಕೊಂಡು ಅದ್ರ ಮೇಲೆಲ್ಲ ಎಣ್ಣೆ ಹಚ್ಚಿ ಅದನ್ನು ಎತ್ತಿಡ್ತೀನಿ. ಅದಕ್ಕೆ ಫಿಲ್ಲಿಂಗಿಗೆ ಅಂತ ಈರುಳ್ಳಿ ಸೌತೆಕಾಯಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಎತ್ತಿಟ್ಕೊತೀನಿ. ಫಿಲ್ಲಿಂಗ್ ಅಂತ ಕಟ್ ಮಾಡ್ಕೊಂಡಿರುವ ಸೌತೆಕಾಯಿ, ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಅರ್ಧ ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಅರ್ಧ ನಿಂಬೆ ಹಣ್ಣನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಅದಕ್ಕೆ ಅಂತ ಮೊಟ್ಟೆ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 5ರಿಂದ 6 ಮೊಟ್ಟೆ ತೊಗೊಂಡು ಈ ರೀತಿ ಒಡೆದಾಕೊಂಡು ಅದಕ್ಕೆ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಪರೋಟನ ರೆಡಿ ಮಾಡ್ಕೊತಾ ಇದ್ದೀನಿ. ಪರೋಟನ ರೆಡಿ ಮಾಡ್ಕೊಂಡು ಈ ಥರ ಲಟ್ಟಿಸಿ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಅದನ್ನು ಮತ್ತೆ ರೌಂಡ್ ಮಾಡಿ ಪರೋಟ ರೀತಿ ಅದನ್ನು ಲಟ್ಟಿಸ್ಕೊತೀನಿ. ಈ ರೀತಿಯಾಗಿ ಪರೋಟ ಲಟ್ಟಿಸ್ಕೊಂಡು ಅದನ್ನು ಕಾದ ತವ ಮೇಲೆ ಬೇಯಿಸ್ಕೊತೀನಿ. ಈ ರೀತಿಯಾಗಿ ಬೇಯಿಸ್ಕೊಂಡು ಅದನ್ನು ಎತ್ತಿಟ್ಟಿದ ನಂತರ ಒಂದು ಪ್ಯಾನಿಗೆ ಒಂದು ಬೌಲ್ನಷ್ಟು ನಾನು ಮೊಟ್ಟೆ ಮಿಶ್ರಣನ ಹಾಕಿ ಇದನ್ನು ಹಾಕಿದ ತಕ್ಷಣ ಬೇಯಿಸಿಟ್ಕೊಂಡಿರುವ ಪರೋಟನ ಹಾಕಿ ಅದನ್ನು 2 ಕಡೆ ಬೇಯಿಸಿ ಹಾಗೆಯೇ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಈರುಳ್ಳಿ ಮಿಶ್ರಣನ ಹಾಕಿ ಅದಕ್ಕೆ ಚಾಟ್ ಮಸಾಲ ಹಾಗೆ ಕೆಚಪ್ ಹಾಕಿ ಅದನ್ನು ರೋಲ್ ಮಾಡಿ ಬಟರ್ ಪೇಪರ್ನಲ್ಲಿ ರೋಲ್ ಮಾಡಿಕೊಟ್ರೆ ಬಿಸಿ ಬಿಸಿಯಾದ ಎಗ್ ರೋಲ್ ತುಂಬಾ ಚೆನ್ನಾಗಿರುತ್ತೆ.